ಭಾರತದ ಜಿಡಿಪಿಗೆ ಮಧ್ಯಮ ವರ್ಗದ ಜನರ ಆದಾಯವೇ ಬುನಾದಿ. ಮಧ್ಯಮ ವರ್ಗದ ಜನರು ನೆಮ್ಮದಿಯಿಂದ ಬಾಳ್ವೆ ಮಾಡಿದ್ರೆ ದೇಶದ ಅಭಿವೃದ್ಧಿ. ಹೀಗಾಗಿ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ನಮ್ಗೇನ್ ಸಿಗುತ್ತೆ, ಕೇಂದ್ರ ಸರ್ಕಾರ ಏನ್ ಗಿಫ್ಟ್ ಅನ್ನ ಕೊಡುತ್ತೆ ಅಂತ ಮಿಡಲ್ ಕ್ಲಾಸ್ ಮಂದಿ ಕಾತರದಿಂದ ಕಾಯ್ತಾ ಇದ್ರು. ಇದೀಗ ಮೋದಿ ಸರ್ಕಾರ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್ನ ಕೊಟ್ಟಿದೆ. ಆದಾಯ ತೆರಿಗೆದಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. దేశమంటే మట్టి కాదోయ్, దేశమంటే మనుషులోయ్. I am now happy to announce that there will be no income tax payable up to income of 12 lakh rupees. ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಯಾರ್ ನಿರೀಕ್ಷೆ ಇಟ್ಟಿರ್ತಾರೋ ಇಲ್ವೋ, ಮಧ್ಯಮ ವರ್ಗದ ಜನ ಮಾತ್ರ ಚಾತಕ ಪಕ್ಷಿಯಂತೆ ಕಾಯ್ತಿರ್ತಾರೆ. ನಮಗೇನಾದ್ರೂ ಲಾಭ ಆಗೋ ತರದ್ದು ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತಾ ಎಂಬ ಕೌತುಕ ಇದ್ದೇ ಇರುತ್ತೆ. ಆ ನಿರೀಕ್ಷೆಯನ್ನ ಕೇಂದ್ರದ ಮೋದಿ ಸರ್ಕಾರ ಹುಸಿ ಮಾಡಿಲ್ಲ. ಮಧ್ಯಮ ವರ್ಗದ ಜನರಿಗೆ ನಿರ್ಮಲಾ ಬಜೆಟ್ ಭರ್ಜರಿ ಆಫರ್ ಕೊಟ್ಟಿದೆ. ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್. 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕಿಲ್ಲ ಟ್ಯಾಕ್ಸ್. ಆದಾಯ ತೆರಿಗೆ ಈ ಬಾರಿ ಬಜೆಟ್ನ ಪ್ರಮುಖ ಹೈಲೈಟ್. ಊರ್ ಮೇಲ್ ಊರು ಬೀಳಿ ಕಟ್ಟೋ ಟ್ಯಾಕ್ಸ್ ನಲ್ಲಿ ಕೊಂಚ ವಿನಾಯಿತಿ ಕೊಡ್ಲಿ ಅನ್ನೋದು ಸಂಬಳದಾರರು, ಮಿಡಲ್ ಕ್ಲಾಸ್ ಜನರ ಒತ್ತಾಸೆ. ಈ ಆಸೆಗೆ ಕೇಂದ್ರ ಸರ್ಕಾರ ಮನ್ನಣೆ ಕೊಟ್ಟಿದೆ. ಇವತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರೋ ಬಜೆಟ್ ದೇಶದ ಮಧ್ಯಮ ವರ್ಗದ ಜನತೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ವೈಯಕ್ತಿಕ ಆದಾಯ ತೆರಿಗೆದಾರರಿಗೆ ಮೋದಿ 3.0 ಸರ್ಕಾರದ ಬಜೆಟ್ ಬಿಗ್ ರಿಲೀಫ್ ಕೊಟ್ಟಿದೆ. 12 ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ಸಂಪೂರ್ಣ ತೆರಿಗೆ ವಿನಾಯಿತಿ ಘೋಷಿಸಿ ಬಲು ದೊಡ್ಡ ಹೆಜ್ಜೆ ಇಟ್ಟಿದೆ. ನಿರ್ಮಲಾ ಬಜೆಟ್ನಲ್ಲಿ ಘೋಷಿಸಿದ ಹೊಸ ತೆರಿಗೆ ಸ್ಲ್ಯಾಬ್ ಈ ರೀತಿ ಇದೆ. 12 ಲಕ್ಷದವರೆಗೆ ಆದಾಯ ಹೊಂದಿದ್ರೆ ಯಾವುದೇ ರೀತಿಯ ಆದಾಯ ತೆರಿಗೆ ಪಾವತಿಸಬೇಕಿಲ್ಲ. 12 ಲಕ್ಷಕ್ಕಿಂತ ಹೆಚ್ಚಿದ್ದಲ್ಲಿ 0 ಇಂದ 4 ಲಕ್ಷದವರೆಗೆ ತೆರಿಗೆ ಇರಲ್ಲ. 4 ರಿಂದ 8 ಲಕ್ಷದವರೆಗೆ -5% ನಂತೆ ತೆರಿಗೆ ಪಾವತಿಸಬೇಕಾಗುತ್ತೆ. 8 ರಿಂದ 12 ಲಕ್ಷ ರೂಪಾಯಿವರೆಗೆ -10% ಆದಾಯ ತೆರಿಗೆ ಇರಲಿದೆ. 12 ರಿಂದ 16 ಲಕ್ಷ ರೂಪಾಯಿವರೆಗೆ -15% ತೆರಿಗೆ ಪಾವತಿಸಬೇಕಾಗುತ್ತೆ. ಇನ್ನುಳಿದಂತೆ 16 ರಿಂದ 20 ಲಕ್ಷ ರೂಪಾಯಿವರೆಗೆ -20%, 20 ರಿಂದ 24 ಲಕ್ಷ ರೂಪಾಯಿವರೆಗೆ -25%, 24 ಲಕ್ಷ ರೂಪಾಯಿ ಮೇಲ್ಪಟ್ಟಿದ್ರೆ 30% ಆದಾಯ ತೆರಿಗೆ ಪಾವತಿಸಬೇಕಾಗುತ್ತೆ. ಇದರ ಜೊತೆಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಇರಲಿದೆ. ಒಟ್ಟಾರೆ 12.75 ಲಕ್ಷ ರೂಪಾಯಿ ಆದಾಯ ಹೊಂದಿದ್ರೂ ಯಾವುದೇ ಟ್ಯಾಕ್ಸ್ ನ ಕಟ್ಟುವಂತಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ಹೊಸ ತೆರಿಗೆ ನೀತಿಯಾಗಿದೆ. ಇನ್ನು ಆದಾಯವಾರು ಹೊಸ ತೆರಿಗೆ ಪದ್ಧತಿಯಲ್ಲಿ ಯಾರಿಗೆ ಎಷ್ಟು ಉಳಿತಾಯ ಆಗತ್ತೆ ಅನ್ನೋದನ್ನ ನೋಡೋದಾದ್ರೆ, 8 ಲಕ್ಷ ರೂಪಾಯಿ ಆದಾಯ ಹೊಂದಿದ್ರೆ ಈ ಹಿಂದೆ 30,000 ರೂಪಾಯಿ ತೆರಿಗೆ ಪಾವತಿಸಬೇಕಾಗಿತ್ತು. ಆದ್ರೆ ಈಗ ಅದರ ಮೊತ್ತ 0. ಈ ಮೂಲಕ 30,000 ರೂಪಾಯಿ ಉಳಿಕೆ ಆಗಲಿದೆ. ಅದರಂತೆ 9 ಲಕ್ಷ ಆದಾಯ ಇದ್ರೆ ಈ ಹಿಂದೆ 40,000 ರೂಪಾಯಿ ತೆರಿಗೆ ಕಟ್ಟಬೇಕಾಗಿತ್ತು. ಆದ್ರೀಗ ಯಾವುದೇ ತೆರಿಗೆ ಇರೋದಿಲ್ಲ. ಈ ಮೂಲಕ 40,000 ಉಳಿತಾಯ ಆಗಲಿದೆ. ಇನ್ನು 10 ಲಕ್ಷ ರೂಪಾಯಿ ಆದಾಯ ಇದ್ರೆ ಈ ಹಿಂದೆ 50,000 ತೆರಿಗೆ ಪಾವತಿಸಬೇಕಿತ್ತು. ಆದ್ರೀಗ ಯಾವುದೇ ತೆರಿಗೆ ಇರಲ್ಲ. ಈ ಮೂಲಕ 50,000 ರೂಪಾಯಿ ಸೇವ್ ಆಗಲಿದೆ. 11 ಲಕ್ಷ ರೂಪಾಯಿ ಆದಾಯವಿದ್ದಲ್ಲಿ ಹಳೆ ತೆರಿಗೆ ಪದ್ಧತಿಯಲ್ಲಿ 65,000 ತೆರಿಗೆ ಕಟ್ಟಬೇಕಿತ್ತು. ಆದ್ರೀಗ 0. 65,000 ರೂಪಾಯಿ ಉಳಿತಾಯ ಆಗಲಿದೆ. 12 ಲಕ್ಷ ರೂಪಾಯಿ ಆದಾಯ ಇದ್ರೆ ಹಳೆ ತೆರಿಗೆ ಪದ್ಧತಿಯಲ್ಲಿ 80,000 ರೂಪಾಯಿ ತೆರಿಗೆ ಪಾವತಿಸಬೇಕಿತ್ತು. ಆದ್ರೀಗ ಯಾವುದೇ ತೆರಿಗೆ ಪಾವತಿಸುವಂತಿಲ್ಲ. ಈ ಮೂಲಕ 80,000 ರೂಪಾಯಿ ಉಳಿತಾಯವಾಗಲಿದೆ. ಇನ್ನು 16 ಲಕ್ಷ ರೂಪಾಯಿ ಆದಾಯ ಇದ್ರೆ ಈ ಹಿಂದೆ 1,70,000 ರೂಪಾಯಿ ತೆರಿಗೆ ಪಾವತಿಸಬೇಕಿತ್ತು. ಈಗ 1,20,000 ರೂಪಾಯಿ ಪಾವತಿಸಬೇಕಾಗತ್ತೆ. ಈ ಮೂಲಕ 50,000 ರೂಪಾಯಿ ಉಳಿತಾಯವಾಗಲಿದೆ.
ಆಗಲಿದೆ. ಇನ್ನುಳಿದಂತೆ 20 ಲಕ್ಷಕ್ಕೆ ಈ ಹಿಂದೆ 2,90,000 ತೆರಿಗೆ ಇದ್ರೆ ಇನ್ಮೇಲೆ 2 ಲಕ್ಷ ರೂಪಾಯಿ ತೆರಿಗೆ ಪಾವತಿಸಬೇಕಾಗುತ್ತೆ. 90,000 ರೂಪಾಯಿ ಕಮ್ಮಿ ಆಗುತ್ತೆ. 24 ಲಕ್ಷಕ್ಕೆ 4,10,000 ಈ ಹಿಂದೆ ತೆರಿಗೆ ಇದ್ರೆ ಇನ್ಮೇಲೆ 3 ಲಕ್ಷ ಇರುತ್ತೆ. ಈ ಮೂಲಕ 1,10,000 ರೂಪಾಯಿ ಉಳಿಕೆ ಆಗಲಿದೆ. 50 ಲಕ್ಷ ರೂಪಾಯಿ ಆದಾಯ ಇದ್ರೆ ಈ ಹಿಂದೆ 11,90,000 ರೂಪಾಯಿ ತೆರಿಗೆ ಪಾವತಿಸಬೇಕಿತ್ತು. ಈಗ 10,80,000 ಪಾವತಿಸಬೇಕು. ಈ ಮೂಲಕ 1,10,000 ರೂಪಾಯಿ ಉಳಿಕೆ ಆಗಲಿದೆ. ಮಧ್ಯಮ ವರ್ಗದ ಜನರು ಇಟ್ಟಿದ್ದ ನಿರೀಕ್ಷೆಗೆ ತಕ್ಕಂತೆ ಇವತ್ತಿನ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಬಂಪರ್ ಸಿಕ್ಕಿದೆ. ಮಧ್ಯಮ ವರ್ಗದ ಆದಾಯ ತೆರಿಗೆ ಹೊರೆಯನ್ನ ಇಳಿಸಿದ್ದು ಮಿಡಲ್ ಕ್ಲಾಸ್ ಜನ ನಿಟ್ಟುಸಿರು ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.